ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿರುವ ಕೋಟೆ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಹೊಂದಿದೆ. ಇಲ್ಲಿವರೆಗೂ ಕೋಟೆಯ ಗೋಡೆಗಳು ಮತ್ತು ಸ್ಮಾರಕಗಳ ಮೇಲೆ ಕನ್ನಡ, ಸಂಸ್ಕೃತ, ತೆಲುಗು, ಪರ್ಷಿಯನ್, ಅರೇಬಿಕ್ ಮತ್ತು ಗುಜರಾತಿ ಭಾಷೆಗಳಲ್ಲಿ ಕೆತ್ತಲಾದ 100ಕ್ಕೂ ಹೆಚ್ಚು ಶಾಸನಗಳು ಕಂಡು ಬಂದಿವೆ. ಈ ಶಾಸನಗಳು ಕೋಟೆಯ ಇತಿಹಾಸದ ಮೇಲೆ ಬೆಳಕು ಚೆಲ್ತವೆ. ವಿಜಯನಗರ ಹಾಗೂ ಬಹಮನಿಗಳ ಪಾಲಿಗೆ ಮುದ್ಗಲ್ ಕೋಟೆ ಪ್ರತಿಷ್ಠೆಯ ಕೋಟೆ ಆಗಿತ್ತು. ಈ ಎರಡೂ ಸಾಮ್ರಾಜ್ಯಗಳ ಸಂಘರ್ಷಗಳಿಂದಾಗಿ ಕೋಟೆ ಒಳಗೆ ದೇವಾಲಯ ಮತ್ತು ಮಸೀದಿಗಳು ಒಂದೇ ಸ್ಥಳದಲ್ಲಿ ಇರುವ ವಿಶಿಷ್ಟ ದೃಶ್ಯ ಮೂಡಿತ್ತು. ಈ ಕೋಟೆಯ ಪ್ರಮುಖ ಆಕರ್ಷಣೆ ಅಂದ್ರೆ 2 ಪ್ರವೇಶ ದ್ವಾರಗಳು. ಒಂದು ಕಾಟೆ ದರ್ವಾಜ, ಮತ್ತೊಂದು ಫತೇ ದರ್ವಾಜ. ಪೂರ್ವ ಭಾಗದಲ್ಲಿರುವ ಬಾಗಿಲಿಗೆ ಕಾಟೆ ದರ್ವಾಜ ಅಂತ ಕರೀತಾರೆ. ಇದಕ್ಕೆ ಮುಳ್ಳಗಸಿ ಎಂಬ ಹೆಸರು ಇದೆ. ಇದು ಕೋಟೆ ಪ್ರವೇಶದ ಮೊದಲ ಬಾಗಿಲಾಗಿದ್ದು ದೊಡ್ಡ ಗಾತ್ರದ ಮರದ ಕಟ್ಟಿಗೆ ಬಳಸಿ 2 ಕದಗಳನ್ನ ನಿರ್ಮಿಸಲಾಗಿದೆ. ಬಾಗಿಲ ಮೇಲೆ ಮುಳ್ಳಿನ ಆಕಾರದ ಕಬ್ಬಿಣದ ಮೊಳೆಗಳನ್ನ ಬಡಿಯಲಾಗಿದೆ. ಆನೆಗಳು ಗುದ್ದಿದರೂ ಮುರಿಯದಷ್ಟು ಇವು ಗಟ್ಟಿಯಾಗಿವೆ. ಇದು ಹಿಂದೂ ವಾಸ್ತು ಶೈಲಿ ಹೊಂದಿದ್ದು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಇತಿಹಾಸ ಹೇಳುತ್ತದೆ. ಕಾಟೆ ದರ್ವಾಜೆ ಮುಂದೆ 2 ವೃತ್ತಾಕಾರದ ಬುರುಜ್ಗಳನ್ನು ನೀವು ಕಾಣಬಹುದು. ವೈರಿಗಳಿಗೆ ಗೊಂದಲ ಉಂಟು ಮಾಡುವ ಸಲುವಾಗಿ, ಪ್ರವೇಶ ಮಾರ್ಗ ಮರೆ ಮಾಡುವ ಸಲುವಾಗಿ ಉತ್ತರ ದಿಕ್ಕಿನ ಬುರುಜ್ ಮುಂದೆ ಚಾಚಿಕೊಂಡಿದೆ. ದೂರದಿಂದ ನೋಡುಗರಿಗೆ ಇಲ್ಲಿನ ಬಾಗಿಲು ಕಾಣಿಸುವುದಿಲ್ಲ. ಈ ಬಾಗಿಲನ್ನ ಲಿಂಗಪ್ಪ ನಾಯಕ ಮಾಡಿಸಿರುವುದಾಗಿ ತಿಳಿದು ಬರ್ತದೆ. ಕಾಟೆ ದರ್ವಾಜೆ ದಾಟಿ ಒಳಗೆ ಹೋದರೆ ಸುಂದರವಾದ ಕೆತ್ತನೆಯಿಂದ ಕೂಡಿದ 2ನೇ ಅಗಸಿ ಕಂಡು ಬರುತ್ತೆ. ಇದರ ಪಕ್ಕದಲ್ಲಿ ಇನ್ನೊಂದು ದಕ್ಷಿಣಾಭಿಮುಖವಾಗಿರುವ ಬಾಗಿಲು ಇದೆ. 1560ರಲ್ಲಿ ರಾಮರಾಯನ ಮಗನಾದ ಕೃಷ್ಣಪ್ಪರಾಜನ ಅಧಿಕಾರಿಯಾದ ವೆಂಗಳಪ್ಪ ನಾಯಕ ಬಾಗಿಲು ಮಾಡಿಸಿದ್ದಾನೆ ಎಂದು ಬಾಗಿಲ ಮೇಲಿನ ಶಾಸನ ತಿಳಿಸುತ್ತದೆ. ಕರ್ನಾಟಕದಲ್ಲಿ ದೊರೆಯುವ ಪುರಾತನ ಬಾಗಿಲುಗಳಲ್ಲಿ ಇದು ಒಂದಾಗಿದೆ. ಈ ಬಾಗಿಲಿನ ಹತ್ತಿರ ಇರುವ ಮೊಗಸಾಲೆ ವಿಜಯನಗರ ಕಾಲದ ಶಿಲ್ಪಕಲೆಯ ವೈಭವನ್ನ ಸಾರಿ ಹೇಳುತ್ತೆ. ವೆಂಗಳಪ್ಪ ನಾಯಕ ಈ ಮೊಗಸಾಲೆಯನ್ನ ಕಟ್ಟಿಸಿದರು ಎಂಬ ಮಾಹಿತಿ ಶಾಸನದಲ್ಲಿ ಸಿಗುತ್ತದೆ. ವಿಜಯನಗರ ಅರಸರ ಪ್ರತಿಮೆಗಳು ಸಹ ಇಲ್ಲಿವೆ. ವಿಜಯನಗರ ಕಾಲದಲ್ಲಿ ಇಮ್ಮಡಿ ದೇವರಾಯನ ಕಾಲದಲ್ಲಿ ಹಾಕಿರುವ ಶಾಸನ ಇಲ್ಲಿ ಕಂಡು ಬರುತ್ತೆ. ಅಗಸಿ ಮಂಟಪದ 12 ಕಂಬಗಳಲ್ಲಿ ಉಬ್ಬು ಕೆತ್ತನೆಗಳು ದುಂಡು ಶಿಲ್ಪಗಳಿಗಿಂತಲೂ ಹೆಚ್ಚಾಗಿ ವಿಜೃಂಭಿಸುತ್ತವೆ. ಕೆಲವನ್ನಂತೂ ಇವು ಉಬ್ಬು ಶಿಲ್ಪವೇ ಎನ್ನಲು ಅನುಮಾನ ಪಡುವಂತೆ ಶಿಲ್ಪಿ ತನ್ನ ಜಾನೆಯನ್ನ ಪ್ರದರ್ಶನ ಮಾಡಿದ್ದಾನೆ. ಕೆತ್ತನೆ ದೃಷ್ಟಿಯಿಂದ ನೋಡುವುದಾದರೆ ಶಿಲ್ಪಗಾರ ಕೆಲವು ಉಬ್ಬು ಶಿಲ್ಪಗಳನ್ನ ತಾಳ್ಮೆ ಹಾಗೂ ಸಮಯ ತೆಗೆದುಕೊಂಡು ನಾಜೂಕಾಗಿ ಕೆತ್ತಿದಂತೆ ಕಂಡು ಬರುತ್ತೆ. ಮೊಗಸಾಲೆಯ ಕಂಬಗಳಲ್ಲಿ ಗಿಳಿ, ಸಿಂಹ, ಜಿಂಕೆ, ನವಿಲು, ಆನೆ, ಕುದುರೆ, ಬಾತುಕೋಳಿ, ಹಾವು, ದ್ವಾರಪಾಲಕರು, ಗಣೇಶ, ಗೋವರ್ಧನಧಾರಿ ಕೃಷ್ಣ, ವಿಷ್ಣು, ಶಿಲಾಬಾಲಿಕೆಯರು ಸೇರಿದಂತೆ ಹಲವು ಶಿಲ್ಪಗಳನ್ನ ಕಾಣಬಹುದು. ಇಲ್ಲಿನ ಉಬ್ಬು ಶಿಲ್ಪಗಳು ಜನರ ಬದುಕಿನ ರೀತಿ ನೀತಿಗಳು, ವಿವಿಧ ಧರ್ಮದ ಸಂಪ್ರದಾಯ ಆಚರಣೆಗಳು, ಸ್ತ್ರೀಯರ ಉಡುಗೆ ತೊಡುಗೆಗಳ ಮೊದಲಾದ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸಾಕ್ಷಿಗಳಾಗಿವೆ. ಉತ್ತರ ದಿಕ್ಕಿನಲ್ಲಿ ಫತೇ ದರ್ವಾಜೆ ಇದೆ. 1565ರಲ್ಲಿ ತಾಳಿಕೋಟೆ ಯುದ್ಧದ ನಂತರ ಬಿಜಾಪುರ ಆದಿಲ್ ಶಾಹಿಗಳು ಈ ಬಾಗಿಲಿನ ಮೂಲಕ ಕೋಟೆ ಪ್ರವೇಶ ಮಾಡಿದರೆಂದು ಇತಿಹಾಸ ಹೇಳುತ್ತೆ. ಇದೇ ಕಾರಣಕ್ಕೆ ಈ ಬಾಗಿಲಿಗೆ ವಿಜಯದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತೆ. ಆದಿಲ್ ಶಾಹಿ ಅಧಿಕಾರಿ ಮಲಿಕ್ ಮುರಾದ್ ಖಾನ್ ಈ ಬಾಗಿಲು ನಿರ್ಮಿಸಿದೆ ಎಂದು ಶಾಸನಗಳಿಂದ ತಿಳಿದು ಬರುತ್ತೆ. ಫತೇ ದರ್ವಾಜ 4 ಬಾಗಿಲುಗಳನ್ನು ಒಳಗೊಂಡಿದೆ. ಮುದ್ಗಲ್ ಕೋಟೆಯಲ್ಲಿ ಮಲಿಕ್ ಮುರಾದ್ ಖಾನ್ಗೆ ಸಂಬಂಧಿಸಿದ ಶಾಸನಗಳು ಹೆಚ್ಚಾಗಿ ಕಂಡು ಬರ್ತವೆ. 40ಕ್ಕೂ ಹೆಚ್ಚು
ಶಾಸನಗಳು ಅವನ ಕುರಿತಾಗಿವೆ. ಈ ಅಧಿಕಾರಿ ಎಲ್ಲ ಶಾಸನ ಮತ್ತು ಬಿರುದುಗಳು ಕನ್ನಡದಲ್ಲಿ ಇರೋದು ವಿಶೇಷ. ಹೀಗೆ ಮುದ್ಗಲ್ ಕೋಟೆ ಮುಸ್ಲಿಂ ಅಧಿಕಾರಿಯೊಬ್ಬನ ಕನ್ನಡ ಪ್ರೇಮಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಅವನ ಬಿರುದುಗಳು ಸಹ ಅಷ್ಟೇ ಸುಂದರವಾಗಿವೆ. ಗಡಿನಾಡ ಕೆಂಪು ಹೆಬ್ಬುಲಿ, ಆರಿಗಳ ಹೃದಯ ಶೂಲ, ಅರಿರಾಯ ಮಾನಮರ್ದನ, ಅಡಿತಪ್ಪುವರ ಮಿಂಡ, ಏಕಾಂಗಿವೀರ, ಗಡಿನಾಡ ವಜೀರರ ಗಂಡ, ಚಾವಟು ಕೊಂಡರ ಗಂಡ, ಪರದಳ ಕಾಲಭೈರವ, ಬತ್ತಿ ಸಾಯುಧ ಶೂರ, ರಣರಂಗ ಧೀರ ಸ್ವಾಮಿ ದ್ರೋಹರ್, ಹೀಗೆ ವಿಶಿಷ್ಟ ಬಗೆಯ ಬಿರುದುಗಳನ್ನ ಮಲಿಕ್ ಮುರಾದ್ ಖಾನ್ ಹೊಂದಿದ್ದ. ಈ ಬಿರುದುಗಳನ್ನ ಗಮನಿಸಿದರೆ ಅವನ ಅಧಿಕಾರ, ಶಕ್ತಿ, ಸಾಮರ್ಥ್ಯ, ಶೌರ್ಯಗಳು ವ್ಯಕ್ತವಾಗ್ತವೆ. ಒಟ್ಟಿನಲ್ಲಿ ಮುದ್ಗಲ್ ಕೋಟೆ ಇತಿಹಾಸದಲ್ಲಿ ಆದಿಲ್ ಶಾಹಿ ಅಧಿಕಾರಿ ಮುರಾದ್ ಖಾನ್ ಪಾತ್ರ ಅಪಾರವಾದುದು. ಮುಖ್ಯ ಪ್ರವೇಶ ದ್ವಾರ ಮುಚ್ಚಿದ ವೇಳೆ ಕೋಟೆಯ ಒಳ ಮತ್ತು ಹೊರ ಹೋಗುವುದಕ್ಕೆ ಕೋಟೆಯಲ್ಲಿ ದಿಡ್ಡಿ ಬಾಗಿಲುಗಳನ್ನ ನಿರ್ಮಿಸಲಾಗಿತ್ತು. ದಿಡ್ಡಿ ಬಾಗಿಲು ಬೇಗನೆ ಗೋಚರಿಸುವುದಿಲ್ಲ. ಇದರ ಸುತ್ತಲೂ ಅರ್ಧ ವೃತ್ತಾಕಾರದ ಗೋಡೆ ಇದೆ. ಇದು ಬಾಗಿಲು ಕಾಣದಂತೆ ಮಾಡುತ್ತೆ. ಹೊಸದಾಗಿ ಹೊರಗಿನಿಂದ ಬಂದವರಿಗೆ ಇದರ ಸುಳಿವು ಸಿಗಲಾರದು. ಈ ದಿಡ್ಡಿಗಳು ಬುರುಜುಗಳ ಪಕ್ಕದಲ್ಲಿ. ಇವುಗಳಿಗೆ ಗುಪ್ತ ದ್ವಾರಗಳು ಎಂದು ಕರೆಯಲಾಗ್ತಾ ಇತ್ತು. ದಕ್ಷಿಣದ ದಿಕ್ಕಿನಲ್ಲಿ 4, ಪಶ್ಚಿಮ ದಿಕ್ಕಿನಲ್ಲಿ 5, ಉತ್ತರದಲ್ಲಿ 2, ಪೂರ್ವದಲ್ಲಿ 3 ದಿಡ್ಡಿ ಬಾಗಿಲುಗಳು ಇರುವುದನ್ನು ಕಾಣಬಹುದು. ಕೋಟೆಯ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಫಿರಂಗಿ. ವಿಜಯನಗರ ಹಾಗೂ ಬಹಮನಿ ಕಾಲದಲ್ಲಿ ಇಲ್ಲಿ ಸಾಕಷ್ಟು ಫಿರಂಗಿಗಳನ್ನ ನಿರ್ಮಾಣ ಮಾಡಿ ಕೋಟೆಯ ಬುರುಜುಗಳ ಮೇಲೆ ಇಡಲಾಗಿತ್ತು. ಆದರೆ ಇಲ್ಲಿದ್ದ ಫಿರಂಗಿಗಳನ್ನ ನಿಜಾಮ ದೊರೆ ಹೈದರಾಬಾದ್ಗೆ ಸಾಗಿಸಿದೆ ಎಂದು ಹೇಳಲಾಗುತ್ತೆ. 1686ರಲ್ಲಿ ಮೊಘಲ ದೊರೆ ಔರಂಗಜೇಬ್ ಬಿಜಾಪುರ ರಾಜ್ಯವನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಮುದ್ಗಲ್ ಕೋಟೆಯಲ್ಲಿ ತನ್ನ ಪ್ರತಿನಿಧಿಯನ್ನ ಇಟ್ಟಿದೆನೆಂದು ಇತಿಹಾಸ ತಿಳಿಸುತ್ತೆ. 1763ರಲ್ಲಿ ಈ ಕೋಟೆ ಹೈದರಾಬಾದ್ ನಿಜಾಮರ ವಶಕ್ಕೆ ಸೇರಿತು. 1948ರವರೆಗೂ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆಗುವವರೆಗೂ ಅವರ ಆಡಳಿತದಲ್ಲೇ ಈ ಕೋಟೆ ಇತ್ತು. ಕೋಟೆಯ ಬಗೆಗಿನ ಮತ್ತಷ್ಟು ರೋಚಕ ಸಂಗತಿಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.